ಫ್ರೆಂಡ್ಸ್, ನಾನಿವತ್ತು ನಿಮಗೆ ಮಂಗಳಮುಖಿಯರ ಸಾವಿನ ವಿಷಯನ ಯಾಕೆ ನಿಗೂಢವಾಗಿರ್ತಾರೆ, ಹಾಗೆ ಅವರ ಶವಯಾತ್ರೆನ ಮತ್ತೆ ಅಂತ್ಯಕ್ರಿಯೆಯನ್ನ ಯಾಕೆ ಮಧ್ಯರಾತ್ರಿ ಹೊತ್ತು ಮಾಡ್ತಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಮಾತ್ರ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ, ಮಿಸ್ ಮಾಡದೆ ನೋಡಿ. ಫ್ರೆಂಡ್ಸ್, ನಿಮ್ಮ ಏರಿಯಾದಲ್ಲೋ ಅಥವಾ ನಿಮ್ಮ ಪರಿಚಯ ಯಾರಾದರೂ ಒಬ್ರು ತೀರ್ಕೊಂಡಾಗ ನಿಮಗೆ ವಿಷಯ ತಕ್ಷಣವೇ ಬರುತ್ತೆ. ಹೇಗೆ ಬರ್ಬೋದು? ನಿಮ್ಮ ಪರಿಚಯ ಯಾರಾದರೂ ಹೇಳ್ಬೋದು, ನಿಮ್ಮ ಅಕ್ಕಪಕ್ಕದ ಮನೆಯವರು ಯಾರಾದರೂ ಹೇಳ್ಬೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಫೋನ್ ಮಾಡಿ ಹೇಳ್ಬೋದು. ಈಗಿನ ದಿನಗಳಲ್ಲಿ ಹೇಗಾಗಿದೆ ಅಂದರೆ, ಯಾರಾದರೂ ಒಬ್ರು ತೀರ್ಕೊಂಡ್ರಂದ್ರೆ ಮರುದಿನವೇ ಬ್ಯಾನರ್ಗಳಲ್ಲಿ ಫೋಟೋ ಹಾಕಿ ಎಲ್ಲರಿಗೂ ಗೊತ್ತಾಗೋ ಹಾಗೆ ಮಾಡ್ತಾರೆ. ಆದರೆ ಮಂಗಳಮುಖಿಯರಲ್ಲಿ ಆ ಥರ ಇಲ್ಲ. ಇಲ್ಲಿ ಡಿಫ್ರೆಂಟ್ ಆಗಿದೆ. ಏನಂದ್ರೆ, ಯಾರಾದರೂ ಒಬ್ರು ಮಂಗಳಮುಖಿಯರು ತೀರ್ಕೊಂಡ್ರು ಅಂದ್ರೆ ಆ ವಿಷಯನ ಅವರು ಯಾರಿಗೂ ಗೊತ್ತಾಗದೇ ಇರೋ ಥರ ನೋಡ್ಕೊಳ್ತಾರೆ. ಅವರು ವಿಷಯನ ಮುಚ್ಚಿಡ್ತಾರೆ. ಯಾಕಂದ್ರೆ ಯಾರಾದರೂ ಒಬ್ರು ಮಂಗಳಮುಖಿ ತೀರ್ಕೊಂಡ್ರು ಅಂದ್ರೆ ಅವಾಗ ಅವರ ಸಮುದಾಯದವರು ಮಾತ್ರ ಅಲ್ಲಿ ಭಾಗವಹಿಸಬೇಕಾಗುತ್ತೆ. ಪ್ರತಿಯೊಬ್ಬ ಮಂಗಳಮುಖಿಯರಿಗೂ ಕೂಡ ಅವರದ್ದೇ ಆದಂಥ ಒಂದು ಸಮುದಾಯ ಇರುತ್ತೆ. ಈಗ ಒಂದು ಸಮುದಾಯದಲ್ಲಿ ಮಂಗಳಮುಖಿ ತೀರ್ಕೊಂಡ್ರೆ ಆ ಸಮುದಾಯದವರು ಮಾತ್ರ ಅಲ್ಲಿ ಭಾಗವಹಿಸ್ತಾರೆ. ಇದು ಅವರವರ ಪದ್ಧತಿಯಾಗಿದೆ. ಮತ್ತೆ ಮಂಗಳಮುಖಿಯರ ಶವಯಾತ್ರೆನ ಮಧ್ಯರಾತ್ರಿ ಹೊತ್ತಲ್ಲಿ ಯಾಕೆ ಮಾಡ್ತಾರೆ ಅಂದರೆ, ಬೇರೆ ಸಮುದಾಯದ ಗಂಡಾಗ್ಲಿ ಅಥವಾ ಹೆಣ್ಣಾಗ್ಲಿ ಈ ಶವದ ಮುಖವನ್ನು ನೋಡೋ ಹಾಗಿಲ್ಲ. ಯಾಕೆ ನೋಡೋ ಹಾಗಿಲ್ಲ ಅಂದರೆ, ಒಂದು ವೇಳೆ ನೋಡಿದ್ರು ಕೂಡ ಆ ತೀರ್ಕೊಂಡಿರುವಂಥ ಮಂಗಳಮುಖಿ ಮುಂದಿನ ಜನ್ಮದಲ್ಲೂ ಕೂಡ ಮಂಗಳಮುಖಿಯಾಗಿ ಹುಡ್ತಾರೆ ಅನ್ನೋದು ಆ ಮಂಗಳಮುಖಿಯರ ನಂಬಿಕೆ. ಇದೊಂದು ಕಾರಣಕ್ಕೋಸ್ಕರನೇ ಮಂಗಳಮುಖಿಯರು ಶವದ ಮುಖವನ್ನು ಯಾರಿಗೂ ಕೂಡ ತೋರಿಸೋದಿಲ್ಲ. ಹಾಗೆ ಯಾರಾದರೂ ಮಂಗಳಮುಖಿಯರು ತೀರ್ಕೊಡ್ರು ಅಂದರೆ ಅವ್ರ ಜೊತೆ ಇದ್ದಂತಹ ಹಾಗೆ ಬೇರೆ ಸಮುದಾಯದ ಮಂಗಳಮುಖಿಯರು ಕೂಡ ದುಃಖವನ್ನು ತೋರಿಸ್ಕೊಳ್ಳೋದಿಲ್ಲ, ಹಾಗೆ ಅವರು ಅಳೋದಿಲ್ಲ. ಯಾಕಂದರೆ ಈ ಕೆಟ್ಟ ಪ್ರಪಂಚದಿಂದ ನಿನಗೆ ಇವತ್ತು ಮುಕ್ತಿ ಸಿಕ್ತಲ್ಲ, ಈ ಕೆಟ್ಟ ಪ್ರಪಂಚದಲ್ಲಿ ಆಗಿರುವಂಥ ನೋವುಗಳು, ಅವಮಾನಗಳು ಹಾಗೆ ತಿರಸ್ಕಾರಗಳಿಂದ ಇವತ್ತು ನಿನಗೆ ಶಾಶ್ವತವಾಗಿ ಮುಕ್ತಿ ಸಿಕ್ಕಿದೆ ಅಂತ ಸಂತೋಷವಾಗಿ ಕಳಿಸ್ಕೊಡ್ತಾರೆ. ಹಾಗೆ ಇನ್ನು ಕೆಲ ಮಂಗಳಮುಖಿಯರು ಹಣವನ್ನು ಕೂಡ ಹಂಚ್ತಾರೆ. ಮತ್ತೆ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂಥ ಮಂಗಳಮುಖಿಯರೆಲ್ಲರೂ ಸಾವನ್ನಪ್ಪಿದ್ರೆ ಅವ್ರ ಜೊತೆ ಇದ್ದಂಥ ಇತರ ಮಂಗಳಮುಖಿಯರು ಶವಯಾತ್ರೆಯಲ್ಲಿ ಚಪ್ಪಲಲ್ಲಿ ಹೊಡಿತಾರೆ. ಆ ಪದ್ಧತಿ ಕೂಡ ಇವರಲ್ಲಿ ಇದೆ. ಆ ಪದ್ಧತಿ ಯಾಕಂದ್ರೆ, ಮುಂದಿನ ಜನ್ಮದಲ್ಲಿ ನೀನು ಯಾವುದೇ ಕಾರಣಕ್ಕೂ ಕೂಡ ಮಂಗಳಮುಖಿಯಾಗಿ ಹುಟ್ಟಿ ಬರಬೇಡ, ಹಾಗೆ ಈ ಜನ್ಮದಲ್ಲಿ ಮಾಡಿರುವಂಥ ಪಾಪಗಳೆಲ್ಲ ಕಳೆದು ಹೋಗಲಿ ಅಂತ ಹಾಗೆ ಮಾಡ್ತಾರೆ. ಮಂಗಳಮುಖಿಯರಲ್ಲಿ ಇನ್ನೊಂದು ಪ್ರಮುಖವಾದ ಪದ್ಧತಿ ಏನಂದರೆ, ಯಾರಾದರೂ ಮಂಗಳಮುಖಿ ತೀರ್ಕೊಂಡ್ರೆ ಅವರ ಅಂತ್ಯಕ್ರಿಯೆಯಲ್ಲಿ ಅವ್ರನ್ನ ಸುಡೋದಿಲ್ಲ, ಬದಲಿಗೆ ಮಣ್ಣಲ್ಲಿ ಹೂಳ್ತಾರೆ. ಫ್ರೆಂಡ್ಸ್, ನಿಮಗೆ ಗೊತ್ತಾಗಿದೆ ಅನ್ಕೊಳ್ತೀನಿ ಮಂಗಳಮುಖಿಯರ ಸಾವಿನ ವಿಷಯನ ಯಾಕೆ ನಿಗೂಢವಾಗಿರ್ತಾರೆ, ಹಾಗೆ ಅವರ ಶವಯಾತ್ರೆನ ಮತ್ತೆ ಅಂತ್ಯಕ್ರಿಯೆನ ಮಧ್ಯರಾತ್ರಿ ಹೊತ್ತಲ್ಲಿ ಯಾಕೆ ಮಾಡ್ತಾರಂತ ಎಲ್ಲ ಗೊತ್ತಾಗಿದೆ ಅನ್ಕೊಳ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.